ಹಾಯ್ ಫ್ರೆಂಡ್ಸ್, ಸುಚೀಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ಬಾಳೆಹಣ್ಣಿನ ಕಲ್ತಪ್ಪ ಮಾಡಿ ತೋರಿಸ್ತಾ ಇದ್ದೇನೆ. ಕೆಲವೊಮ್ಮೆ ಬಾಳೆಹಣ್ಣು ತುಂಬ ಹಣ್ಣಾಗಿ ಹೋದರೆ ಅದನ್ನು ಯಾರು ತಿನ್ನಲಿಕ್ಕೆ ಕೇಳುವುದಿಲ್ಲ. ಆಗ ಆ ಒಂದು ಬಾಳೆಹಣ್ಣನ್ನು ಹಾಕ್ಕೊಂಡು ಈ ಥರದ ರೆಸಿಪಿನ ನಾವು ಮನೆಯಲ್ಲಿ ಮಾಡಬಹುದು. ಅದು ಕೂಡ ಹೆಚ್ಚಾಗಿ ಕಲ್ತಪ್ಪ ಕುಕ್ಕರ್ನಲ್ಲಿ ಮಾಡ್ತಾರೆ. ಇದನ್ನು ನಾನು ಫ್ರೈ ಪ್ಯಾನಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ಮೊದಲಿಗೆ 1 ಕಪ್ ಬೆಲ್ಲನ ತಗೊಂಡಿದ್ದೇನೆ. ಅದಕ್ಕೆ ಅರ್ಧ ಕಪ್ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳುವ. ಇದು ಖಾಲಿ ಮೆಲ್ಟ್ ಆದರೆ ಸಾಕು. ಬೆಲ್ಲ ಕರಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು. ಇದನ್ನೊಂದು ಸೈಡಿಗೆ ಇಟ್ಬಿಡುವ. ಕಂಪ್ಲೀಟ್ ತಣ್ಣಗಾಗಬೇಕು ಇದು. ಈಗ ಒಂದು ಬಾಳೆಹಣ್ಣಿದೆ, ನೇಂದ್ರ ಬಾಳೆಹಣ್ಣು ಅಂತ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳುವ. ಈಗ 1 ಕಪ್ ಅಕ್ಕಿ ತಗೊಂಡಿದ್ದೇನೆ. ಯಾವ ಕಪ್ಪಲ್ಲಿ ನಾನು ಬೆಲ್ಲ ತಗೊಂಡಿದ್ದೇನೆ ನೋಡಿ, ಅದೇ ಕಪ್ಪಲ್ಲಿ 1 ಕಪ್ ಅಕ್ಕಿಯನ್ನು 3 ರಿಂದ 4 ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೇನೆ. ಈಗ ಇದರ ನೀರನ್ನೆಲ್ಲ ತೆಗೆದು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಅದಕ್ಕೆ 2 ಸ್ಪೂನಷ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರುವ ಬಾಳೆಹಣ್ಣನ್ನು ಕೂಡ ಹಾಕ್ಕೊಳ್ತಿದ್ದೇನೆ. ಈಗ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳುವ. ಇದಕ್ಕೆ 2 ರಿಂದ 3 ಏಲಕ್ಕಿ, 1 ಸ್ಪೂನ್ ಅನ್ನವನ್ನು ಹಾಕ್ಕೊಳ್ತಿದ್ದೇನೆ. ಅನ್ನ ನಾವು ಮನೆಯಲ್ಲಿ ಮಾಡಿಕೊಂಡಿರುವ ಯಾವ ಅನ್ನ ಕೂಡ ಆಗ್ತದೆ. ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಲೋಟ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತರುವ. ಚೆನ್ನಾಗಿ ಫೈನಾಗಿ ಗ್ರೈಂಡ್ ಆಗಬೇಕಿದು. ನೋಡಿ, ಹಿಟ್ಟು ರೆಡಿ ಆಯಿತು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೇನೆ. ಅದನ್ನೊಂದು ಸೈಡಿಗೆ ಇಡುವ. ಈಗ ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿಯನ್ನು ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಳ್ಬೇಕು. ಎಣ್ಣೆ ಬದಲಿಗೆ ತುಪ್ಪ ಇದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬಹುದು. ಈಗ ಈ ತೆಂಗಿನಕಾಯಿ ತುಂಡುಗಳು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೆ ಇದನ್ನು ಫ್ರೈ ಮಾಡಿಕೊಂಡು ತೆಗೆಯುವ. ನೋಡಿ, ಚೆನ್ನಾಗಿ ಫ್ರೈ ಆಯಿತು ಇದು. ಇದನ್ನು ತೆಗೆದೊಂದು ಸೈಡಿಗೆ ಇಡುವ. ಈಗ ಅದರಲ್ಲಿರೋ ಅದೇ ಎಣ್ಣೆಗೆ ಒಂದು ಈರುಳ್ಳಿಯನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇದು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿಯನ್ನು ಕೂಡ ತೆಗೆದು ಇಟ್ಕೊಳ್ಳುವ. ಈಗ ನಾವು ಉಳಿಸ್ಕೊಂಡಿರುವ ಸ್ವಲ್ಪ ಬಾಳೆಹಣ್ಣಿನ ತುಂಡುಗಳಿವೆಯಲ್ಲ, ಅದನ್ನು ಕೂಡ ಅದೇ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಅದು ಹಸಿ ವಾಸನೆ ಹೋಗಬೇಕು. ಸ್ಮೂತ್ ಆಗ್ತದೆ ಫ್ರೈ ಮಾಡಿಕೊಂಡಾಗ. ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳುವ. ಈಗ ಈ ಕಡೆಗೆ ನಾವು ಮಾಡ್ಕೊಂಡಿರೋ ಹಿಟ್ಟಿದೆಯಲ್ಲ, ಅದಕ್ಕೆ ಈ ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಕು. ಬೆಲ್ಲ ಕಂಪ್ಲೀಟ್ ತಣ್ಣಗಾಗಿರ್ತದೆ. ಆಗ ಇದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುವ. ಆನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಮತ್ತು ತೆಂಗಿನಕಾಯಿಯ ತುಂಡುಗಳಿದೆಯಲ್ಲ, ಅದನ್ನು ಹಾಕ್ಕೊಳ್ತಿದ್ದೇನೆ. ಅದರಲ್ಲಿ ನಾನು ಸ್ವಲ್ಪ ಉಳಿಸ್ಕೊಳ್ತೇನೆ. ಅದು ಮತ್ತೆ ಮೇಲ್ಗಡೆ ಹಾಕಲಿಕ್ಕೆ ಬೇಕಾಗ್ತದೆ. ಆನಂತರ ಬಾಳೆಹಣ್ಣನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳುವ. ಸ್ವಲ್ಪ ಉಳಿಸ್ಕೊಳ್ತೇನೆ. ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಿದ್ದೇನೆ. ಎಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲವೂ ಒಂದಕ್ಕೊಂದು ಹೊಂದಿಕೊಳ್ಳುವ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಆದಷ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡಿಕೊಳ್ಳುವ. ಈಗ ಈ ಕಡೆ ಅದೇ ಫ್ರೈ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರುವ ಕಲ್ತಪ್ಪದ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳುವ. ಈ ಸಮಯದಲ್ಲಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಆಗ ಉಳಿಸ್ಕೊಂಡಿರೋ ಸ್ವಲ್ಪ ತೆಂಗಿನಕಾಯಿ ತುಂಡು ಹಾಗೂ ಈರುಳ್ಳಿಯ ಪೀಸ್ಗಳನ್ನು ಇದರ ಮೇಲೆ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಹಾಕ್ಕೊಳ್ಳುವ. ಹಾಗೆಯೇ ಸ್ವಲ್ಪ ಬಾಳೆಹಣ್ಣಿನ ತುಂಡುಗಳಿದೆ, ಅದನ್ನು ಕೂಡ ಇದರ ಮೇಲೇ ಹಾಕ್ಕೊಳ್ತಿದ್ದೇನೆ. ಈ ಸಂದರ್ಭದಲ್ಲಿ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಡಬೇಕು. ಒಂದು 7 ರಿಂದ 8 ನಿಮಿಷ ಬಿಟ್ಟು ಇದನ್ನು ನಾವು ತಿರುಗಿಸಿ ಹಾಕ್ಕೊಳ್ಳುವ. ಒಂದು ಬದಿ ಕುಕ್ ಆಗಿದೆ. ಈಗ ಮೇಲ್ಗಡೆ ಕೂಡ ಸ್ವಲ್ಪ ಕುಕ್ ಆಗಬೇಕು. ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ನೋಡಿ, ಇದನ್ನು ತೆಗೆಯೋದು
ನಾವು 2 ಸ್ಪೂನನ್ನು ಉಪಯೋಗಿಸ್ಕೊಂಡು ಈ ಥರ ತೆಗೆದು ತಿರುಗಿಸಿ ಹಾಕ್ಕೊಳ್ಳುವ. ಈಗ ನಮ್ಮ ಕಲ್ತಪ್ಪ 2 ಕಡೆ ಕೂಡ ಫ್ರೈ ಆಯಿತು ನೋಡಿ. ಈಸಿಯಾಗಿ ನಾವು ಫ್ರೈ ಪ್ಯಾನಲ್ಲಿ ಎಷ್ಟು ಸುಲಭವಾಗಿ ಕಲ್ತಪ್ಪವನ್ನು ಮಾಡ್ಕೊಳ್ಬಹುದು. 10ರಿಂದ 12 ನಿಮಿಷದೊಳಗೆ ನಮ್ಮ ಕಲ್ತಪ್ಪ ರೆಡಿ ಆಗ್ತದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಯಾವುದೇ ಕಷ್ಟ ಇಲ್ಲದೆ ಇದನ್ನು ನಾವು ಮನೆಯಲ್ಲಿ ಮಾಡ್ಕೋಬಹುದು. ಇದನ್ನು ಕಟ್ ಮಾಡಿ ತೋರಿಸ್ತೇನೆ. ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ಕಟ್ ಮಾಡಿಕೊಳ್ಳುವಾಗಲೇ ತಿಳ್ಕೋಬಹುದು. ಅಷ್ಟೊಂದು ಸಾಫ್ಟ್ ಕೂಡ ಆಗಿದೆ. ಇದಕ್ಕೆ ಹಾಕಿರುವಂತಹ ಈರುಳ್ಳಿ ಮತ್ತು ತೆಂಗಿನಕಾಯಿ ತುಂಡುಗಳಿವೆಯಲ್ಲ, ಅದೆಲ್ಲ ತಿನ್ನುವಾಗ ಸಿಗ್ತದೆ. ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ. ಬಾಳೆಹಣ್ಣಿನ ಕಲ್ತಪ್ಪ ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಸಹ ಇದನ್ನೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾಯಿದ್ರೆ ಖಂಡಿತ ನನ್ನ ಚಾನಲ್ಗೊಂದು ಲೈಕ್ ಕೊಡಿ. ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.